ಶ್ರೀಶಂಕರಿ ಅಭಯಂಕರಿ ಓ ತಾಯಿ ಕಾಯೆ ಶಾಕಂಬರಿ ಬಾದಾಮಿಯೊಳಗೆ ಬಹುಮಾನ್ಯ ನಿನಗೆ ಎತ್ತ ನೋಡಿದರು ಏನೈಶ್ವರ್ಯ ಶ್ರೀಶಂಕರಿ ಅಭಯಂಕರಿ ಓ ತಾಯಿ ಕಾಯೆ ಶಾಕಾಂಬರಿ. ಬಾದಾಮಿ ಬನಶಂಕರಿಯ ಪುಷ್ಕರಣಿ ಹರಿದ್ರಾ ತೀರ್ಥದ ದರ್ಶನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ದೇವಿಯ ದರ್ಶನಕ್ಕೆ ಹೊರಟೆವು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಶ್ರೀ ಗೋಪಾಲ್ ಕುಲಕರ್ಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೆಜ್ಜೆ ಮೇಲ್ ಹೆಜ್ಜೆ ನಿಕುತ ಗೆಜ್ಜೆಯ ಕಾಲ ಗಲ್ಲು ಹಲ್ಲು ದೆನ್ನುತ ಹೆಜ್ಜೆ ಮೇಲ್ ಹೆಜ್ಜೆ ನಿಕುತ ಗೆಜ್ಜೆಯ ಕಾಲ ಗಲ್ಲು ಹಲ್ಲು ದೆನ್ನುತ ಮೂರ್ಜಗ ಮೋಹಿಸುತ್ತ ಮುರಹರ ನಾರಾಯಣಿ ಮೂರ್ಜಗ ಮೋಹಿಸುತ್ತ ಮುರಹರ ನಾರಾಯಣಿ ಸಂಪತ್ತು ಕೊಡಲಿಕ್ಕೆ ವೆಂಕಟೇಶನ ಸಹಿತ ಬಂದಳು ಮಹಾಲಕ್ಷ್ಮೀ ನಮ್ಮ ಮನೆಗೆ ಸಂದೇಹವಿಲ್ಲದಲೇ ನಮ್ಮ ಮನೆಗೆ ಸಂದೇಹವಿಲ್ಲದಲೇ. ಬಾದಾಮಿ ಬನಶಂಕರಿ ದೇವಾಲಯವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಚೋಲಚಗುಡ್ಡದಲ್ಲಿ ಅಂದರೆ ಬಾದಾಮಿ ಬಳಿ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠವಾಗಿದೆ. ಚಾಲುಕ್ಯರ ಕಾಲದ ಈ ದೇಗುಲವು ಅರಣ್ಯ ಬನ ಅಂದರೆ ಅರಣ್ಯ ಮತ್ತು ಶಂಕರಿ ಅಂದರೆ ಪಾರ್ವತಿ ದೇವಿಯ ನೆಲವೀಡಾಗಿದೆ. ಇಲ್ಲಿನ ಅಮ್ಮನನ್ನು ಶಾಕಾಂಬರಿ ದೇವಿ ಎಂದು ಪೂಜಿಸಲಾಗುತ್ತದೆ ಮತ್ತು ಚಾಲುಕ್ಯರು ಸೇರಿದಂತೆ ಲಕ್ಷಾಂತರ ಭಕ್ತರ ಕುಲದೇವತೆಯಾಗಿದ್ದಾರೆ. ಬನಶಂಕರಿ ದೇವಸ್ಥಾನವು ಬಾದಾಮಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಚೋಲಚಗುಡ್ಡದಲ್ಲಿದೆ. ಈ ದೇವಾಲಯವನ್ನು 7ನೇ ಶತಮಾನದಲ್ಲಿ ಚಾಲುಕ್ಯರ ಅವಧಿಯಲ್ಲಿ ನಿರ್ಮಿಸಲಾಯಿತು. ದೇವಿಯನ್ನು ಅಷ್ಟಭುಜ 8 ಕೈಗಳ ಹೊಂದಿರುವ ದೇವತೆಯಾಗಿ ಸಿಂಹದ ಮೇಲೆ ಕುಳಿತಿರುವ ಭಂಗಿಯಲ್ಲಿ ಪೂಜಿಸಲಾಗುತ್ತದೆ. ಈ ದೇವಿಯನ್ನು ಶಾಕಾಂಬರಿ ಸಸ್ಯಾಹಾರಿ ಆಹಾರವನ್ನು ಒದಗಿಸುವವಳು ಎಂದು ಕರೆಯುತ್ತಾರೆ. ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಬನಶಂಕರಿ ದೇವಿಯ ಜಾತ್ರೆಯು ಪ್ರತಿ ವರ್ಷ ಪುಷ್ಯ ಮಾಸದಲ್ಲಿ ಅಂದರೆ ಜನವರಿ ತಿಂಗಳಿನಲ್ಲಿ ನಡೆಯುತ್ತದೆ. ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಬರುತ್ತಾರೆ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿರುವ ಐತಿಹಾಸಿಕ ಪೌರಾಣಿಕ ಕೇಂದ್ರವಾಗಿರುವ ಚಾಲುಕ್ಯರ ಆದಿಶಕ್ತಿಯಾದ ಶ್ರೀ ಬನಶಂಕರಿ ಕ್ಷೇತ್ರದಲ್ಲಿ ಪವಿತ್ರ ತೀರ್ಥಗಳ ಸಮೂಹವನ್ನೇ ನೋಡಬಹುದು. ಶ್ರೀದೇವಿ ಬನಶಂಕರಿ ಅನುಗ್ರಹದಿಂದ ಬನಶಂಕರಿ ಕ್ಷೇತ್ರದಲ್ಲಿ ಉದ್ಭವಿಸಿದ ಅನೇಕ ಪವಿತ್ರ ತೀರ್ಥಗಳ ಸ್ನಾನ ಪಾನದಿಂದ ದೊರೆಯುವ ಫಲ ವಿಷಯವನ್ನು ವರ್ಣಿಸುವುದು ಅಸಾಧ್ಯವಾದುದು. ತೀರ್ಥಗಳು ದೇಹ ಶುದ್ಧಿಗೂ ಮನಃಶುದ್ಧಿಗೂ ಪ್ರಸಿದ್ಧವಾದವು.
ತೀರ್ಥ ಸ್ನಾನ ಮಾಡುವುದರಿಂದ ಮಾನವನ ಸಕಲ ದುರಿತಗಳಿಂದ ದೂರವಾಗಿ ಇಹಪರಗಳಲ್ಲಿ ಸುಖವನ್ನು ಪಡೆಯುತ್ತಾನೆಂದು ಶಂಕಸ್ಮೃತಿಯಲ್ಲಿ ಹೇಳಿದೆ. ಮಾನವನನ್ನು ಉದ್ಧರಿಸುವ ಇಂತಹ ಪವಿತ್ರಮಯ ತೀರ್ಥಗಳು ಬನಶಂಕರಿ ಕ್ಷೇತ್ರದಲ್ಲಿ ಬಹಳಷ್ಟು ಇವೆ. ವೈಶಾಖ ಮಾಸದಲ್ಲಿ ಬರುವ ಆಗಿ ಹುಣ್ಣಿಮೆ ಅಂದರೆ ಬೌದ್ಧ ಪೌರ್ಣಿಮಾ ದಿನದಂದು ಇಲ್ಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಪಂಚಪಾತಕಗಳು, ಮಹಾಪಿತೃದ್ರೋಹವು, ವೇದನಿಂದ ಪಾತಕವು, ಪರಕನ್ಯಾಪಹರಣ ದೋಷ, ಕನ್ಯಾಶುಲ್ಕ ಗ್ರಹಣ ಪಾತಕ ಇವೆಲ್ಲವೂ ನಾಶವಾಗಿ ಅಕ್ಷಯವಾದ ಅಜರಾಮರದ ಸ್ಥಾನವು ಪ್ರಾಪ್ತವಾಗುವುದು ಎಂದು ನಂಬಿಕೆ ಇದೆ. ಹುಣ್ಣಿಮೆ, ಅಮಾವಾಸ್ಯೆ, ಭಾನುವಾರ ಮತ್ತು ಜಾತ್ರೆಯಲ್ಲಿ ಇಲ್ಲಿ ಜನಸಮೂಹವೇ ಸೇರಿರುತ್ತದೆ. ಇದೇ ನೋಡಿ ಶಾಕಾಂಬರಿ ದೇವಿಯ ಅನ್ನಪ್ರಸಾದ. ಉಚಿತವಾಗಿ ಬರುವ ಜನರೆಲ್ಲರಿಗೂ ತೀರ್ಥ ಪ್ರಸಾದ. ಅನ್ನ ಸಂತರ್ಪಣೆಯ ಸಮಯ ಮಧ್ಯಾಹ್ನ 12:30ರಿಂದ 2:30ರವರೆಗೆ. ಹೇಮ ಕಚ್ಚೋಟ ಉಪವಿತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಮ ಯಮಗಿರಿನ್ನಾರಾಧಿಪುತಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರ ಮದಿಯನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಣ ದಹನ ದಹನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಣ ದಹನ ದಹನ ಹೆಜ್ಜೆ ಮೇಲ್ ಹೆಜ್ಜೆ ನಿಕುತ ಗೆಜ್ಜೆಯ ಕಾಲ ಗಲ್ಲು ಹಲ್ಲು ದೆನ್ನುತ ಹೆಜ್ಜೆ ಮೇಲ್ ಹೆಜ್ಜೆ ನಿಕುತ ಗೆಜ್ಜೆಯ ಕಾಲ ಗಲ್ಲು ಹಲ್ಲು ದೆನ್ನುತ ಮೂರ್ಜಗ ಮೋಹಿಸುತ್ತ ಮುರಹರ ನಾರಾಯಣಿ ಮೂರ್ಜಗ ಮೋಹಿಸುತ್ತ ಮುರಹರ ನಾರಾಯಣಿ ಸಂಪತ್ತು ಕೊಡಲಿಕ್ಕೆ ವೆಂಕಟೇಶನ ಸಹಿತ ಬಂದಳು ಮಹಾಲಕ್ಷ್ಮೀ ನಮ್ಮ ಮನೆಗೆ ಸಂದೇಹವಿಲ್ಲದಲೇ ನಮ್ಮ ಮನೆಗೆ ಸಂದೇಹವಿಲ್ಲದಲೇ. ಬನಶಂಕರಿ ದೇವಿಯು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
ಬನ್ನಿ ಪ್ರಿಯ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಹೊಸ ಸ್ಥಳವನ್ನು ನೋಡೋಣ. ಅಲ್ಲಿಯವರೆಗೂ ಈ ನನ್ನ ಶ್ರೀ ಗೋಪಾಲ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಜೈ ಜಗದಂಬೆ.